ನೋವಲ್ವಾ? ಯಾರು ಪ್ರಶ್ನೆ ಮಾಡಬಾರ್ದಾ? ಇದು ಪ್ರತಾಪ್ ಸಿಂಹನ್ಗೆ ಒಂದು ಸಿಂಪಲ್ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಮಖವನ್ನು ನೋಡ್ಕೊಂಬಿಡಬೇಕು. ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು. ಯಾವ ನೈತಿಕತೆಯಿಂದ ಇವತ್ತು ಬಂದುಬಿಟ್ಟು ನೀವು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ? 5 ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗಿಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮ ಮೇಲೂ ಇದೆ. ನಿನ್ನೆ ಮೌಲಿ ಸಾಬ್ ಸಿಕ್ಕಾಕೊಂಡ್ರಲ್ಲ, ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ 5 ಸಲ ಪ್ರತಾಪ್ ಸಿಂಹನ ಮೇಲೆ ಹಾಕಿದ್ದಾರೆ. ಇದೇ ಕರ್ನಾಟಕ ರಾಜ್ಯ ಪೊಲೀಸ್, ಇದೇ ಉದಯಗಿರಿ ಠಾಣೆ ಇಲ್ವಾ? ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡಿಲ್ವಾ? ನೀವು ಹೆಂಗೆ ವರ್ತಿಸ್ಕೊಂಡಿದ್ದೀರ? ಇವತ್ತು ಆ ಮಕ್ಕಳನ್ನ ಪಾಠ ಹೇಳಬೇಕಾ? ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳಿಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಹಂಗಾಯಿತು. 2002ರಲ್ಲಿ ನಾವು ಪಾಠ ಕಲಿಸಿದ್ದೀವಿ. ನೀನು ಯಾರೋ ಪಾಠ ಕಲ್ಸಕ್ಕೆ ನಮಗೆ? ನೀನು ಯಾರು ನಮಗೆ ಪಾಠ ಕಲ್ಸೋಕ್ಕೆ? ಇದೆಲ್ಲ ಮಾತುಗಳು ಸುಮ್ಮನೆ. ಇವಾಗ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಅದು ಇವಾಗ ಪದದಲ್ಲಿದ್ದರು ಈ ಥರ ತರಲೆ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕಿದ್ರು. ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ತಾರೆ ತೆಗೆದುಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೂ ಇದನ್ನು ಯಾರೂ ಬೆಂಬಲಿಸಕ್ಕೆ ಬಂದಿಲ್ಲ, ಓಲೈಸಕ್ಕೆ ಬಂದಿಲ್ಲ, ಅವರನ್ನು ಸಮರ್ಥಿಸಕ್ಕೂ ಬಂದಿಲ್ಲ. ಬಂದಿರೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು, ಅವರ ಏಜಸ್ಸು 19 ವರ್ಷ, 21, 22 ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇರೋದು. ಅದರಲ್ಲಿ ಒಂದು ಘಟನೆ ನಡೆದಿದೆ. ಇವಾಗ ಎಲ್ಲಾದರೂ ಒಂದು ಗಾಯ ಆಯಿತು ಅಂತ ಹೇಳಿದ್ರೆ ಆ ಅಂಗವನ್ನು ಕತ್ತರಿಸಿ ಬಿಸಾಕಲ್ಲ, ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ. ಅದೊಂದು ಪ್ರಯತ್ನ ಬೇಲ್ ತೊಗೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಪೊಲೀಸ್ನವರ ಗೌರವ ಇಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತಿದ್ದೀನಲ್ಲ, ಪೊಲೀಸ್ನವರಿಗೆ ಗೌರವ ಇಲ್ಲ ಅಂತ ಹೇಳಿದ್ಮೇಲೆ ಅದು ಸರಾಸರಿ ತಪ್ಪು. ಯಾರೇ ಆಗಿರಲಿ, ಇಡೀ ದೇಶದಲ್ಲಿ ಯಾವುದೇ ಕೋನೆ ಮೂಲೆಗೆ ಹೋಗ್ಬಿಡಿ ನೀವು, ಎಲ್ಲ ಕಡೆ ಒಂದೊಂದು ಪೊಲೀಸ್ ಸ್ಟೇಷನ್ ಇದೆ. ಅದು ನಮ್ಮನ್ನು ಕಾಪಾಡೋಕ್ಕೋಸ್ಕರ ಇರೋದು. ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಅದನ್ನು ಯಾರೂ ಸಮರ್ಥಕ್ಕೆ ಬೆಂಬಲಿಸಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಎಲ್ಲೇ ಈ ಥರ ಘಟನೆ ನಡೀಲಿ ಒಂದು ಹೆಲ್ಪ್ಲೈನನ್ನು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ನಮ್ಮ ಧರ್ಮ ಮುಖಂಡರನ್ನು ಕುಂಡ್ರಿಸ್ಕೊಂಡು, ನಮ್ಮ ರಾಜಕೀಯ ಮುಖಂಡರನ್ನೂ ಕುಂಡ್ರಿಸ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಹೆಲ್ಪ್ಲೈನ್ ಮಾಡೋಣ. ಏನಾದರೂ ಈ ಥರ ಘಟನೆಗಳು ನಡೆದ್ರೆ ಫಸ್ಟು ನಮಗೆ ತಿಳಿಸ್ಲಿ, ನಾವೇ ಆ್ಯಕ್ಷನ್ ತೊಗೋತೀವಿ. ಬೆಂಗಳೂರಿಂದ ಎಲ್ಲೇ ಇರಲಿ, ರಾಜ್ಯದ ಕೊನೆಗೆ ನಮ್ಮಲ್ಲಿ ಬೇರೆ ಬೇರೆ ಕರ್ನಾಟಕ ಮೈನಾರಿಟಿ ಕಮಿಷನ್ ಅಂತಿದೆ. ಎಲ್ಲರೂ ಒಂದು ಕಡೆ ಒಂದು ಹೆಲ್ಪ್ಲೈನನ್ನು ಮಾಡಿ ಯಾರಾದರೂ ಇಬ್ಬರನ್ನ ಅಲ್ಲಿ ಕುಂಡ್ರಿಸಿ ಈ ಥರದ್ದು ಏನಾದ್ರು ಕರೆ ಬಂದರೆ ಅದಕ್ಕೆ ನಾವು ಮುಂದಾಗಿ ನಾವೇ ಅದ್ರ ಮೇಲೆ ಕ್ರಮ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಅದನ್ನ ಇನ್ನು ನೋಡೋಣ ಮುಂದಕ್ಕೆ ಹೆಂಗೆ. ಸರ್, ಹಿಂದೆ ಆಗಿದ್ದು ತಪ್ಪೇನೆ, ನಾಳೆ ಆಗೋದು ತಪ್ಪೇನೆ, ನಾಳಿದ್ದು ಆಗೋದು ತಪ್ಪೇನೆ. ನಾನಿವತ್ತು ಹೇಳ್ತೀನಿ, ಸಂಸದನಾಗಿ ಪೊಲೀಸ್ನವ್ರನ್ನೇ ಗೌರವ ಮಾಡಿಕೊಳ್ಳಲಿಲ್ಲ, ಗೌರವಿಸಿಲ್ಲ. ಇವತ್ತು ಈ ಸಣ್ಣ ಮಕ್ಕಳೇನೋ ಒಂದು ಮಾಡಿದ್ದಾರೆ, ಅದಕ್ಕೆ ಬೇಲ್ ಕೊಡಿಸೋಣ. ಅವ್ರಿಗೆ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅವರ ದರ್ಬಾರ್ಗೆ ಕರ್ಕೊಂಡು ಹೋಗಿ ಒಂದು ಪಾಠ ಹೇಳಿನೇ ಮನೆಗೆ ಕಳಿಸೋದು. ಡೈರೆಕ್ಟು ಜೈಲಿಂದ ಮನೆಗೆ ಹೋಗ್ಬಿಡ್ರಪ್ಪ ಅಂತೇಳ್ಬಿಟ್ಟು ಬಿಡಿಸ್ಬಿಟ್ಟು ಕಳಿಸಲ್ಲ. ಪಾಠ ಅಂತೂ ಹೇಳಬೇಕು, ಹೇಳೋಣ, ಅದೇನಿಲ್ಲ. ಸರ್, ದಯವಿಟ್ಟು 100% ಒಂದು ಮಾತು ಹೇಳ್ತೀನಿ, ಪೊಲೀಸ್ನವ್ರ ಮೇಲೆ ಹಲ್ಲೆ ಆಗಿರೋದ್ರಿಂದ ನಾನು ಸಮುದಾಯದ ಪರವಾಗಿ ಈ ಮಕ್ಕಳು ಮಾಡಿರೋ ಇದಕ್ಕೆ ಪೊಲೀಸ್ನವರಿಗೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಏನು ತಪ್ಪೇ ಇಲ್ಲ, ಅದರಲ್ಲಿ 2 ಮಾತು ಇಲ್ಲ. ಎಲ್ಲೇ ಆಗಿರಲಿ ಪೊಲೀಸ್ನವ್ರನ್ನ ಗೌರವ ಕೊಡಲಿಲ್ಲ ಅಂದರೆ ಇದು ಬನಾನಾ ರಿಪಬ್ಲಿಕ್ ಆಗಿಬಿಡುತ್ತೆ. ಇಲ್ಲಿ ಸಿವಿಲ್ ವಾರ್ ಶುರು ಆಗ್ಬಿಡುತ್ತೆ. ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಸಿವಿಲ್ ವಾರ್ ಶುರು ಆಗುತ್ತೆ. ಯಾರಾದ್ರು 100 ರೂಪಾಯಿ ಜಾಸ್ತಿ ಇಟ್ಕೊಂಡು ಹೋಗ್ತಾರೆ ಜೇಬಲ್ಲಿ, ಅವನೋಗ್ಬಿಟ್ಟು ಅವನಿಂದ ಕಾಸು ಕಿತ್ಕೊಬೋದು. ಆವಾಗ ಯಾರ ಹತ್ರ ಬಲ ಇರುತ್ತೋ ಅವನೇ ಎತ್ತಿಬಿಟ್ಟು ಇದು ಎಲ್ಲ ಚೆನ್ನಾಗಿರಲ್ಲ. ಒಳ್ಳೆ ಸೆಕ್ಯುಲರ್ ದೇಶಕ್ಕೆ ನಾವು ಪೊಲೀಸ್ನ ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕು, ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಯಾವತ್ತೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 100%. ಅದಕ್ಕೋಸ್ಕರ ಒಂದು ಸೌಹಾರ್ದ ಸಭೆ ಮಾಡೋಣ ರಂಜಾನ್ ತಿಂಗಳಲ್ಲಿ. ಅದಕ್ಕೆ ನಮ್ಮ MLA ಸಾಹೇಬ್ರನ್ನು ಮಾತಾಡಿದ್ದೀನಿ, ನಾನು ತನ್ವೀರ್ ಸೇಠ್ ಸಾಹೇಬರಿಗೆ. ಇಲ್ಲೊಂದು ಸೌಹಾರ್ದ ಸಭೆ ಮಾಡೋಣ. ಯಾಕೆಂದರೆ ಮಸೀದಿ ದರ್ಶನ ಅಂತೇಳಿ ಒಂದು ಪ್ರೋಗ್ರಾಮು ಮಾಡೋಣ. ಮಸೀದಿಯಲ್ಲಿ ಏನಿರುತ್ತೆ, ಮದ್ರಸಾದಲ್ಲಿ ಏನಿರುತ್ತೆ, ಬಂದು ನೋಡಿ. ನಾವೆಲ್ಲ ನೀವು ನಮ್ಮ ಧರ್ಮ ಜಾಗದಲ್ಲಿ ಬಂದು ನಾವು ನಿಮ್ಮ ಇದಕ್ಕೆ ಬಂದರೆ ಆವಾಗಲೇ ನಾವೆಲ್ಲ ಒಟ್ಟಿಗೆ ಇರೋದು. ನಮ್ಮ ರಾಜ್ಯದಲ್ಲಿ ಕರ್ಗಾವನ್ನು ನಡೆದ್ರೆ ಇಲ್ಲಿಂದ ನಾವು ಮಾಲೆ ಕಟ್ಕೊಂಡು ಸ್ವಾಮಿ ಅಪ್ಪಗೆ ಇದಕ್ಕೆ ಹೋಗ್ತಾರೆ, ಅಲ್ಲೂ ಒಂದು ದರ್ಗಾಗೆ ಹೋಗ್ಬಿಟ್ಟೆ ಹೋಗುತ್ತೆ. ನಾವೆಲ್ಲ ಒಂದೇ ಒಂದು ಲಾಸ್ಟಲ್ಲಿ ಮಾತು ಹೇಳಿದ್ವಿ, ಕೈ ಹಿಡಿದು ನಡೆಯೋಣ, ಒಂದಾಗಿ ಬಾಳೋಣ. ನಾವು ಕನ್ನಡಿಗರು, ನಾವು ಭಾರತೀಯರು. ಅದು ಆನೆಗಳು ದರ್ಗಾಗೆ ಬಂದ್ಬಿಟ್ಟು ಇವತ್ತು ಅಲ್ಲಿಂದನೇ ಬಂದೆ ನಾನು. ಇವಾಗ ಅದೇ ಹೇಳ್ತಿದ್ರು ದಾರಿಯಲ್ಲಿ. ಸರ್, ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ತಾವು ಇವಾಗಲೂ ಕೂಡ ಕ್ಯಾಮ್ರಾ ತಗೊಂಡು ಹೋದರೆ ತಮ್ಮ ಕಣ್ಣಿಗೆ ತಾವೇ ನೋಡಬಹುದು. ಅಲ್ಲಿ ಹಳ್ಳ ಮಾಡಿ ರೋಡನ್ನು ರೆಡಿ ಮಾಡೋಕ್ಕೆ ಹಳ್ಳ ಮಾಡಿ ಇಕ್ಕಿದ್ದಾರೆ. ಒಂದು ಸಲ ಈ ಥರ ನೋಡಿದ್ರೆ ನೀವು 120 ಕಲ್ಲು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ.
ಅಲ್ಲಿಂದನೇ ಕಲ್ಲು ಬರೋದು. ಇದು ಯಾವುದು ಪ್ರೀ ಪ್ಲ್ಯಾನ್ ಯಾರು ಮಾಡಿಕೊಂಡು ಮನೇಲಿ ಕಲ್ಲು ಸೇರಿಸ್ಕೊಂಡು ಇಟ್ಕೊಂಡಿರಲ್ಲ. ಅದಾಗಿದ್ದು ಆಕಸ್ಮಿಕವಾಗಿ ಅಚಾನಕ್ಕಾಗಿ ಸಡನ್ನಾಗಿ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಂದು ಘಟನೆ ನಡೆದಿದೆ, ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಆಶ್ವಸಿಸ್ತೀನಿ. ಎಲ್ಲೇ ಏನೇ ಆಗಿರಲಿ, ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಏನಾದ್ರು ಬೇಕಾಗಿತ್ತು ಅಂದ್ರೂ ರಜಾಕ್ ಅವರು ಓಡಾಡ್ತಾರೆ, ಹಿಂದೂಗಳಿಗೋಸ್ಕರನೂ ಓಡಾಡ್ತಾರೆ, ಕ್ರೈಸ್ತರಿಗೋಸ್ಕರನೂ ಓಡಾಡ್ತಾರೆ. ಅದೇನು ಹಂಗಲ್ಲ. ಎಲ್ಲೋ ಒಂದು ಕಡೆ 15 ಜನ ಮಕ್ಕಳು, ಅವರು ಮನೆಯೆಲ್ಲ ಒಂದು ಅಷ್ಟು ಇದಿಲ್ಲ ಅವ್ರಿಗೆ, ಯಾವ ಲಾಯರ್ನ ಅಪ್ರೋಚ್ ಮಾಡಬೇಕು, ಯಾವ ಥರ ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಬಂದಿನಿ ವಿನಃ ನಾನು ಯಾವತ್ತೂ ಹಿಂದೂ ವಿರೋಧಿ ಅಲ್ಲ, ಹಿಂದುತ್ವ ವಿರೋಧಿನೂ ಅಲ್ಲ. ಅವರವರ ಧರ್ಮ ಅವರವರ ಪಾಲನೆ. ಪವಿತ್ರ ಕುರಾನಲ್ಲಿ ಹೇಳುತ್ತೆ, ಲಕುಂ ದೀನುಕುಂ ವಲಿಯ ದೀನ್ ಅಂತ. ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು, ನನ್ನ ಧರ್ಮ ನನಗೆ ಪ್ರಿಯವಾದದ್ದು. ಒಂದು ಧರ್ಮದ ವಿರುದ್ಧ ನಾವು ಮಾತಾಡೋಗಿಲ್ಲ. ಇನ್ನೂ ಒಂದು ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಈ ಥರ ಒಂದು ಕೀಳು ಮಟ್ಟದಲ್ಲಿ ಮಾತಾಡಬಾರ್ದು. ಅದು ಯಾರೇ ಆಗಿರಲಿ, ಫಾರ್ಮರ್ ಸಾಂಸದನೇ ಆಗಿರಲಿ, ಈ ಥರ ಮಾತಾಡುವ ಹಕ್ಕು ಈ ರಾಜ್ಯ, ರಾಷ್ಟ್ರ, ಸಂವಿಧಾನ ಯಾರಿಗೂ ಕೊಡಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಸಣ್ಣ ಘಟನೆ ಆಗುತ್ತೆ, ಯಾರೋ ನಾಲ್ಕು ಕಿಳಿಗೇಡಿಗಳು ಹೋಗ್ಬಿಟ್ಟು ಒಬ್ಬನ್ನ ಹೊಡೆದು ಬಿಡ್ತಾರೆ. ಅದಕ್ಕೆ ಬಂದುಬಿಟ್ಟು ಹನುಮಾನ್ ಚಾಲೀಸ ಹೇಳಕ್ಕೆ ಕೊಡಲಿಲ್ಲ ಅಂತೇಳ್ಬಿಟ್ಟು ಊರನ್ನೆಲ್ಲ ಸೇರ್ಕೊಂಡು ಅಬ್ಬರ ಎತ್ಬಿಟ್ಟು ಸುಮ್ಮನೆ ಚುನಾವಣೆಗಿನ ಮುಂಚೆ ಒಂದು ಅಬ್ಬರ ಆಗುತ್ತೆ. ಏನಾಯಿತು ಅದರಲ್ಲಿ? ಇವಾಗ ವಕ್ಫು ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲಪ್ಪ, ರೈತರಿಗೆ ನಾವು ನ್ಯಾಯ ಕೊಡಿಸ್ತೀವಿ, ನಾವು ಹೆಲ್ಪ್ಲೈನ್ ಮಾಡಿಬಿಟ್ಟಿದ್ವಿ, ಅದು ಮಾಡಿಬಿಟ್ಟಿದ್ವಿ, ಇದು ಮಾಡಿಬಿಟ್ಟಿದ್ವಿ. ಎಲ್ಲಪ್ಪ, ಒಬ್ಬ ರೈತನಿಗೆ 1 ಇಂಚು ಜಾಗ ಯಾರಾದರೂ ಕೊಡ್ಸೋಕ್ಕಾಗಿತ್ತಾ? ಸುಮ್ಮನೆ ಬಂದುಬಿಟ್ಟು ಚುನಾವಣೆಗೆ ಮುಂಚೆ ಈ ಥರ ಮಾಡಿದ್ರು. ದೇವರು ಸರಿಯಾದ ಪಾಠ ದೇವರೇ ಕಲಿಸ್ಬಿಟ್ಟ, ರಾಜ್ಯದ ಜನತೆ ಪಾಠ ಕಲಿಸ್ತು. ಬೊಮ್ಮಾಯಿಯವ್ರ ಮಗ ಸೋತೋದ, 3-0 3 ಕಾಂಗ್ರೆಸ್ ಗೆದ್ಕೊಂಡು ಹೋಯ್ತು.